ನಾನು ಮೊದಲೇ ಹಲವಾರು ಬಾರಿ ಹೇಳಿದ್ದೀನಿ. ಇದು BJP ಸರ್ಕಾರದಲ್ಲಿ ಹಿಂದೆ ಶ್ರೀನಿವಾಸ ಮೂರ್ತಿಯವರು ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಈ ಯೋಜನೆಯನ್ನು ಮಂಜೂರು ಮಾಡಿಸಿ ಈ ಯೋಜನೆಗೆ DPR ತಯಾರಿಸಿ ಅವ್ರ ಕಾಲದಲ್ಲಿ ಕ್ಯಾಬಿನೆಟ್ಟು ಅಪ್ರೂವ್ ಆದಂಥದ್ದು. ಮಾನ್ಯ ಈಗಿನ ಸಂಸದರಾಗಿರ್ತಕ್ಕಂಥ ಅಂದಿನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸುಧಾಕರ್ ಅವರು ಮಾಡಿಸಿದ್ದು. ನಾನು ಹೊಸದಾಗಿ ಈ ಕ್ಷೇತ್ರದ ಜನ ನನಗೆ ಶಾಸಕನನ್ನಾಗಿ ಮಾಡಿದ್ರು. ಇಂದಿನ ಸರ್ಕಾರದ ಯೋಜನೆಯನ್ನು ನಿಲ್ಲಿಸಬಾರ್ದು, ಅದು ಒಳ್ಳೆಯದು ಅಂತ ನನಗೆ ಬೇರೆ ಬೇರೆ ಕಡೆ ಮಾಹಿತಿ ಇಂಜಿನಿಯರ್ ಅವರು ಎಲ್ಲರೂ ಕೊಟ್ಟಿದ್ದರು. ಒಳ್ಳೆಯದಾಗಲಿ ಅಂತ ಮಾಡಿದ್ದೀನಿ. ಈಗ ಸರಿ ಇಲ್ಲ ಅಂತಕ್ಕಂಥದ್ದನ್ನು ಅವರು ವೈಜ್ಞಾನಿಕವಾಗಿ ಅದನ್ನು ಪ್ರಸ್ತುತಪಡಿಸಿ ಸಾಬೀತು ಮಾಡಿದ್ರೆ ಆ ನೀರು ನಮಗೆ ಬೇಕಾಗಿಲ್ಲ ಅಂತ ನಾನು ಹೇಳಿದ್ದೀನಿ. ಆಮೇಲೆ 3ನೇ ಹಂತದ ಟ್ರೀಟ್ಮೆಂಟ್ಗೆ ನಾನೇ ಒತ್ತಾಯ ಹಿಂದೇನೂ ಮಾಡ್ತಾಯಿದ್ದೀನಿ, ಇವತ್ತು ಮಾಡ್ತೀನಿ, ಮುಂದಿನ ದಿನಗಳಲ್ಲಿ ಅಧಿವೇಶನದಲ್ಲೂ ಮಾತಾಡ್ತೀನಿ ಅಂತ ಹೇಳಿದ್ದೀನಿ. ಪಾಪ ಅವರು ರಾಜಕೀಯಕ್ಕೋಸ್ಕರ, ಅವರು ದಿನ ಪ್ರಚಾರದಲ್ಲಿರೋಕ್ಕೋಸ್ಕರ ವೈಯಕ್ತಿಕವಾಗಿರ್ತಕ್ಕಂಥ ತೇಜೋವಧೆ ಮಾಡಲಿಕ್ಕೆ, ವೈಯಕ್ತಿಕವಾಗಿರ್ತಕ್ಕಂಥ ಟೀಕೆಯನ್ನು ಮಾಡಲಿಕ್ಕೆ ಮಾಡಿದ್ರೆ ನಂದೇನು ತಕರಾರಿಲ್ಲ. ಎಲ್ಲ ಕ್ಷೇತ್ರದ ಜನತೆಯ ತೀರ್ಮಾನಕ್ಕೆ ಬಿಡ್ತೀನಿ. ನೀರು ಚೆನ್ನಾಗಿದ್ದರೆ ಅದರಿಂದ ತೊಂದರೆ ಇಲ್ಲ ಅಂದರೆ ನನ್ನ ಕ್ಷೇತ್ರಕ್ಕೆ ಬಿಡಿಸ್ಕೊತೀನಿ. ನೀರು ಸರಿ ಇಲ್ಲ ಅನ್ನೋ ಥರದ ವೈಜ್ಞಾನಿಕವಾಗಿ ಸಾಬೀತು ಮಾಡಿದ್ರೆ ನನಗೆ ಅದು ಒಂದು ಹನಿ ನೀರು ಬೇಡ. ಇದು ನಾನು ಕ್ಲಿಯರ್ ಮಾಡಿದ ಮೇಲೂ ಪಾಪ ಅವ್ರಿಗೆಲ್ಲ ಕೆಲವೊಬ್ಬರು ಅಸ್ತಿತ್ವ ಕಳ್ಕೊಂಬಿಟ್ಟವ್ರೆ, ಕೆಲವೊಬ್ಬರು ಮತ್ತು ತಿರ್ಗಾ ಶಾಸಕರಾಗಬೇಕು ಅಂತ ಆಸೆ ಇಟ್ಕೊಂಬಿಟ್ಟವ್ರೆ. ಅದನ್ನು ಮಾಡೋ ರೀತಿಯಲ್ಲಿ ಮಾಡಬೇಕು, ಜನರ ತೀರ್ಮಾನಕ್ಕೆ ಬಿಡ್ಬೇಕು. ಜನರು ದಡ್ರೇನ್ರಿ. ನಾನು ಹೇಳಿದ್ದೀನಿ, ಸುಧಾಕರ್ ಅವ್ರನ್ನ, ಬೊಮ್ಮಾಯಿ ಅವ್ರನ್ನ, ಅಂದಿನ ನೀರಾವರಿ ಸಚಿವರಾಗಿರ್ತಕ್ಕಂಥ ಮಾಧುಸ್ವಾಮಿ ಅವ್ರನ್ನ ನೆಲಮಂಗಲ ತಾಲೂಕು ಆಫೀಸ್ ಮುಂದೆ ಕರ್ಕೊಂಬನ್ನಿ, ಮತ್ತು ವಿ ಸೋಮಣ್ಣ ಅವ್ರು ಕರ್ಕೊಂಬನ್ನಿ. ಇದು ಸರಿ ಇಲ್ಲ, ಇದು ಬೇಡ, ನೀನು ಹೋರಾಟಕ್ಕೆ ಬರಪ್ಪ, ನನ್ನ ಜೊತೆ ಕರಿ ಅಂತ ಹೇಳಿ ಖಂಡಿತ ನಾನು ಬರ್ತೀನಿ. ಯಾರು ಮಾಡಿದ್ರೆ ಅವ್ರು ಹೇಳ್ಬೇಕಲ್ವೇನ್ರಿ. ಈಗ ನಾನು ಮಂಜೂರು ಮಾಡಿಸಿರ್ತಕ್ಕಂಥದ್ದು ಸರಿ ಇಲ್ಲ ಅಂತ ಯಾವ್ದು ಹೇಳಿ, ನಾನು ಶಾಸಕನಾದಮೇಲೆ ನಾನು ಅದನ್ನು ಒಪ್ಕೊಳ್ಳೋಕ್ಕೆ ತಯಾರಿದ್ದೀನಿ, ತಿದ್ದುಕೊಳ್ಳೋಕ್ಕೂ ತಯಾರಿದ್ದೀನಿ. ಈಗ ಅವ್ರು ಮಾಡಿಸಿರ್ತಕ್ಕಂಥದ್ದು, ಅವ್ರು ಮಾಡಿಸಿದ್ದನ್ನ ಮುಂದುವರಿಸಿದ್ದೆ ತಪ್ಪ. ಅದು ಯಾವುದೋ 6 ಕೋಟಿ ರೂಪಾಯಿ ಬಿನ್ಮಂಗಲ ಕೆರೆಗೆ ಹಾಕಿದ್ದೆ, ಏನಾಯಿತು ನೆಲಮಂಗಲ ಕೆರೆಗೆ ಹಾಕಿದ್ದೆ ಅಂತ ಕೇಳ್ತಾರೆ. ಇನ್ನು 300 ಕೋಟಿ ಇದು ನೆಲಮಂಗಲದ್ದು ಬಾಬ್ತು ವೃಷಭಾವತಿ ನಿಲ್ಲಿಸಿದ್ರೆ ಇವ್ರು ಬಿಡೋರೇನ್ರಿ? ಅವತ್ತೇನು ಕತೆ ಮೆಚ್ತಾ ಇದ್ರಾ? ಅವತ್ತು ಶಾಸಕರಾಗಿದ್ರಲ್ಲ, ಅವತ್ತು ಕೆರೆ ಪಟ್ಟಿ ಮಾಡಿದಾಗ ಏನು ಮಾಡ್ತಾಯಿದ್ರು? ಅಧಿವೇಶನದಲ್ಲಿ ಇವ್ರು ಯಾಕೆ ಧ್ವನಿ ಎತ್ತಲಿಲ್ಲ ನನಗೆ ನೀರು ಮಾಡ ಅಂತ? ಯಾಕೆ ಅವತ್ತು ಇದೇ ರೀತಿ ಪ್ರೊಟೆಸ್ಟ್ ಮಾಡಲಿಲ್ಲ? ಈಗ ಮಾರ್ಕೆಟ್ ಮಾಡ್ಕೊಳ್ಳೋಕ್ಕೆ ಮಾಡಿಬಿಟ್ರೆ ಯಾರು ಜನನ ಮಂಗನ ಮಾಡಕ್ಕೆ ಬರ್ತಾವ್ರ? ಜನಗಳನ್ನ ಜನ ಯಾವತ್ತೂ ದಡ್ರಲ್ಲ, ಜನ ಪಾಠ ಕಲ್ಸವ್ರೆ. ಸರಿ ಇಲ್ಲ ಅಂತ ಸಾಬೀತು ಮಾಡಲಿ. ನಾನು ಈ ನೆಲಮಂಗಲದಲ್ಲಿದ್ದಾಗ ಯಾರು ನೀರು ರೀ ಕುಡಿಯೋದು? ನಾನು ನೆಲಮಂಗಲದ ನೆಲ್ವೇನ್ರಿ? ನಾನು ನೆಲಮಂಗಲದ ಪ್ರಜೆ ಅಲ್ವ? ಈಗ ನನಗೂ ತೊಂದರೆ ಆಗಲ್ವಾ? ಬೇರೆ ಬೇರೆ ಜನಕ್ಕೆ ತೊಂದರೆ ಆಗಂಗಿದ್ದೀರಿ ಸರ್ಕಾರ ಮಾಡ್ತೀವಿ. ಯಾಕಾಯಿತು ತೊಂದರೆ ಆಗೋದಾದರೆ ವೈಜ್ಞಾನಿಕವಾಗಿ ನೀವು ನಿರೂಪಿಸಿ ಸಾಬೀತು ಮಾಡಿರಿ. ನಿಮ್ಮ ಜೊತೆ ನಿಂತ್ಕೊತೀನಿ. ಯಾರು ಮಾಡಿದ್ರು ನೀವು ಸುಧಾಕರ್ ಅವ್ರನ್ನ ಕೇಳಬೇಕು, ಮಾನ್ಯ ಗೌರವಾನ್ವಿತ ಸಂಸದರನ್ನು. ಸ್ವಾಮಿ, ಈ ಮಟ್ಟದ ಹೋರಾಟ ಇಲ್ಲಿ ನಡೀತಾ ಐತೆ ನೆಲಮಂಗಲದಲ್ಲಿ. ಶಾಸಕರು ಹೇಳವ್ರೆ, ಅವತ್ತಿನ ಜಿಲ್ಲಾ ಉಸ್ತುವಾರಿ ಸಚಿವರು ತಾವಾಗಿದ್ರ, ಇವತ್ತಿನ ಸಂಸದರಾಗಿದ್ರ, ಇದ್ರ ಬಗ್ಗೆ ನೀವು ಸ್ಪಷ್ಟೀಕರಣ ಕೊಡಿ. ಸ್ಪಷ್ಟೀಕರಣ ಕೊಟ್ಟು ನಿಮ್ಮ ಜೊತೆ ಅದು ಸರಿ ಇಲ್ಲ ಅನ್ನೋದಾದರೆ ಶಾಸಕರು ಹೋರಾಟಕ್ಕೆ ಬರ್ತಾರೆ. ಹೋರಾಟಕ್ಕೆ ನಾನೇನು ಹೋರಾಟ ಮಾಡಬೇಕಾಗಿಲ್ಲ. ನಾನು ಕ್ಷೇತ್ರದ ಜನತೆಯ ಪರವಾಗಿ ನಾನು ಧ್ವನಿ ಎತ್ತೀನಿ. ಅದಕ್ಕೇನು ಮುಂದಿನ ಕ್ರಮಗಳು ಕೊಡಬೇಕು ವಹಿಸ್ತೀನಿ. ಸುಮ್ಮನೆ ಮಾಡಿಬಿಟ್ಟು ಪ್ರಚಾರಕ್ಕೆ ಮಾಡಿದ್ರೆ ಯಾರಿದು ಮಾಡ್ತಾರೆ? ಈಗ ಶ್ರೀನಿವಾಸ ಮೂರ್ತಿಯವರು ಹಿಂದೆ ಈಗ ಎತ್ತಿನ ಹೊಳೆ ಕುಡಿಯೋ ನೀರನ್ನ ತರಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಇಲಾಖೆಯಲ್ಲಿ ನನಗೆ ಕೇಳ್ತಾವೆ ಯಾವ್ಯಾವ ಕೆರೆಯಲ್ಲಿ ಅದನ್ನು ಪ್ರಿಸರ್ವ್ ಮಾಡಬೇಕು ಅಂತ. ನನ್ನ ಪಟ್ಟಿ ಕೇಳಿದಾಗ ಅವ್ರು ಕೇಳಿರಲ್ವಾ? ಅವರೇ ಯಾವುದೋ ಪ್ರೆಸ್ ಮೀಟಲ್ಲಿ ಹೇಳಿಲ್ವಾ ನಾನು ವೆಂಕಟರಾಮಯ್ಯನವರು ಕೃಷ್ಣ ಬೈರೇಗೌಡರು ಮಾಡಿದ್ದು ಅಂತ? ಅವ್ರು ಮಾಡಿದ್ನ ಅವರೇ ವಿರೋಧ ಮಾಡೋಕೆ ಹೋಗ್ತಾರಲ್ಲ. ಅವತ್ತು ಹಂಗಾರೆ ವಿಷಯ ಅಲ್ವ ಅದು? ಅವ್ರು ಕೊಡೋಕೆ ಹೋಗಿದ್ದು ವಿಷಯ ಏನಾದರೂ ಕೊಟ್ಟಿದ್ರು ಅದು ಶ್ರೀನಿವಾಸ ಮೂರ್ತಿ, ನಾನಲ್ಲ. BJP ಸರ್ಕಾರ ಸರಿಯಾಗಿ ಕೊಟ್ಟಿದ್ರೆ ನಾನು ದುಡ್ಡು ತಂದಿದ್ದೀನಿ. ಒಳ್ಳೇದಾಯ್ತದೆ ಅನ್ನೋ ಭಾವನೆಯಿಂದ ದುಡ್ಡು ತಂದಿದ್ದೀನಿ. ಅದನ್ನು ಬಿಟ್ಬಿಟ್ಟು ಏನೇನೋ ವೈಯಕ್ತಿಕವಾಗಿ ಮಾತಾಡೋದು, ಆಮೇಲೆ ಯಾರ್ಯಾರೋ ಇಂಡಿವಿಜುವಲ್ ಆಗಿ ಮಾತಾಡ್ತಾರಂತೆ, ಅದನ್ನು ಈ ಕ್ಷೇತ್ರದ ಜನತೆಯ ತೀರ್ಮಾನಕ್ಕೆ ಬಿಡ್ತೀನಿ. ನನ್ನ ಕ್ಷೇತ್ರದ ಜನತೆ ಭಾಳ ಪ್ರಜ್ಞಾವಂತರು. ನನ್ನ ಬಗ್ಗೆ ಬಳಸ್ತಾ ಇರ್ತಕ್ಕಂಥ ಭಾಷೆ, ಕೀಳು ಮಟ್ಟದ ಮನೋಭಾವನೆಯ ಸಂಸ್ಕೃತಿ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು, ಏಕವಚನದಲ್ಲಿ ಮಾತಾಡ್ತಾ ಇರ್ತಕ್ಕಂಥದ್ದು, ಅದೇನೋ ಮುಗಿಸೇ ಬಿಡ್ತೀನಿ ಅಂತ ಮಾತಾಡ್ತಾ ಇರ್ತಕ್ಕಂಥದ್ದು. ಈ ಕ್ಷೇತ್ರದ ಸೇವೆ ಮಾಡ್ತಾ ಇರ್ತಕ್ಕಂಥ ಒಬ್ಬ ಸಾಮಾನ್ಯ ಶಾಸಕನಿಗೆ ಈ ಥರ ಮಾಡ್ತಾರೆ ಅಂತ ಅಂದರೆ ಬೇರೆಯವರು ಕ್ಷೇತ್ರದ ಜನತೆ ಬಗ್ಗೆ ಇವ್ರಿಗಿನ್ನೇನು ನಮ್ಮನ್ನೇ ಮುಗಿಸ್ತೀನಿ ಅನ್ನೋರು ಈ ಕ್ಷೇತ್ರದ ಜನನ ಬಿಡ್ತಾರಾ? ಈ ಜನನ ಯೋಚನೆ ಮಾಡಲಿ. ನಾವೇನಿಲ್ಲ, ಈ ಕ್ಷೇತ್ರದ ಜನತೆಗೆ ಒಳ್ಳೇದಾಗೋದಕ್ಕೋಸ್ಕರ ಯಾರು ಏನು ಬೇಕಾದ್ರೂ ಮುಗಿಸ್ಬೋದು. ನಾನು ಸದಾ ತಯಾರಿದ್ದೀನಿ. ಆ ತೀರ್ಮಾನನ ಜನ ಎಲ್ಲ ಗಮನಿಸಲಿ. ನಂದೇನು ತಕರಾರು ಇಲ್ಲ. ವೃಷಭಾವತಿ ಯೋಜನೆ ಸರಿ ಇಲ್ಲ ಅನ್ನೋದಾದರೆ ನನಗೆ ಬೇಕಾಗಿಲ್ಲ ಅದು.
ವೃಷಭಾವತಿ ತರ್ಸ್ಟಿ ಟ್ರೀಟ್ಮೆಂಟ್ ಕೇಳ್ತಾವ್ರೆ. ತರ್ಸ್ಟಿ ಟ್ರೀಟ್ಮೆಂಟ್ ಇವರೇನು ಹೇಳ್ಬಿಟ್ಟು ಕೇಳಿಸ್ಬೇಕಾಗಿಲ್ಲ ನನಗೆ, ನಾನೇ ಕೇಳ್ತೀನಿ, ಒತ್ತಾಯ ಮಾಡ್ತೀನಿ. ಅದು ದುಬಾರಿಯಾಗಿ ಆಯ್ತದೆ ಅಂತ ಹೇಳ್ತಾವ್ರೆ. ದುಬಾರಿ ಆದ್ರೂ ಮುಂದಿನ ದಿನಗಳಲ್ಲಿ ಆಯಿತು ಮಾಡಿ ಅಂತ ಕೇಳ್ತೀನಿ. ಬಟ್ ಆದರೆ ಎರಡನೇ ಹಂತದ್ದು ಸರಿ ಇಲ್ಲ ಅಂತಕ್ಕಂಥದ್ದು ಸಾಬೀತಾಗಬೇಕು. ಪೈಪ್ಲೈನ್ ಆಗಲಿ, ನೀರು ಬಂದ್ಬಿಡ್ತಾ ಈಗ. ನನಗೂ ಎಲ್ಲ ಬದ್ಧತೆ ಇದೆ, ಇವ್ರಿಗಿನ್ನ ಹೆಚ್ಚಿಗೆ ತಿಳ್ಕೊಂಡಿದ್ದೀನಿ. ನಾನು ಬೆಳಗ್ಗೆ MLA ಆಗ್ಬಿಟ್ಟು ದಿನ ಬೆಳಗ್ಗೆ ಎದ್ದು ರೋಲ್ ಕಾಲ್ ಮಾಡ್ಕೊಂಡು ತಿರ್ತಾ ಇಲ್ಲ. ನಾನು ಪಾಪ ಅಭಿವೃದ್ಧಿ ಕೆಲಸಗಳನ್ನ ತಡ್ಕೊಳಕ್ಕಾಯ್ತಾ ಇಲ್ಲ. ಅದು 300 ಕೋಟಿ ರೂಪಾಯಿ ನೆಲಮಂಗಲಕ್ಕೆ ಆಗಿರೋಂಥ ಪ್ರಾಜೆಕ್ಟ್ನ 1800 ಕೋಟಿ ಅಂತೆ, ಅದರಲ್ಲಿ ಏನೇನೋ ಆಗ್ಬಿಟ್ಟದಂತೆ. ಅದೆಲ್ಲ ದೇವ್ರೊಬ್ಬ ಅವ್ನ್ರಿ, ನಾಲ್ಗೆ ಕೊಟ್ಟವನೇ ಅಂತ ಏನೇನೋ ಮಾತಾಡ್ಬಿಡೋದಲ್ಲ. ಮಾತಾಡಿದ್ರೆ ಜನ ತೂಕ ಇರೋಂಗೆ ಮಾತಾಡಬೇಕು.